ಯಾವತ್ತು ನನ್ನ ಅಕ್ಕ ಬದುಕೆ ಇದ್ದಾಳೆ ಅನ್ನೋ ವಿಷಯನ ಅವರು ನನ್ನ ಹತ್ರನೇ ಮುಚ್ಚಿಟ್ರು, ಆವತ್ತೇ ಅವರು ನನಗೆ ಶತ್ರುಗಳಾದ್ರು. ಕೇವಲ ದಿವ್ಯಾಗೋಸ್ಕರ ಅವ್ರನ್ನ ಇನ್ಫಾರ್ಮರ್ಸ್ ಆಗಿ ಯೂಸ್ ಮಾಡ್ಕೊತಿದ್ದೀನಿ ಅಷ್ಟೇ. ಅವಳೇ ಹೋದ್ಮೇಲೆ ಇನ್ನು ಅವ್ರ ಜೊತೆ ಏನ್ ಕೆಲ್ಸ? ಅವಳ ಜೊತೆನೆ ಸಾಯ್ಲಿ, ದರಿದ್ರ ಹೋಗತ್ತೆ. ಏನು ನಾನು ಕೆಟ್ಟವಳು ಅಂತ ಅನ್ಕೋತಿದ್ಯಾ? ಅಯ್ಯೋ ಇಲ್ಲ ಮೇಡಮ್, ನಿಮ್ಮ ಸೇಡು ಎಷ್ಟು ದೊಡ್ಡದು ಅನ್ಕೋತಿದ್ದೀನಿ. ನೀವು ಗ್ರೇಟ್ ಮೇಡಮ್. ಇವಾಗ ನನ್ನ ಅಕ್ಕನ ಮಗಳು ದಿವ್ಯಾ ಏನ್ ಮಾಡ್ತಾಳೋ ಪಾಪ. ಅಬ್ಬಾ, ಇದೇನೆ ಆ ದರಿದ್ರ ಅನಂತ್ಗೆ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ, ಆ ನಿತ್ಯ ಕೂಡ ಫೋನ್ ರಿಸೀವ್ ಮಾಡ್ತಿಲ್ಲ. ಅವಳಿಗೆ ತುಂಬಾ ಕೊಬ್ಬು ಜಾಸ್ತಿ ಆಗಿದೆ. ಯಾವತ್ತ ಒಂದಿನ ಅವಳ ಕೊಬ್ಬೆಲ್ಲ ಕರಗಿಸ್ತೀನಿ. ಅಯ್ಯೋ ನಿನ್ ಮುಖಕ್ಕೆ. ನಾವ್ ಇವತ್ತೇ ಸಾಯೋ ತರ ಇದೀವಿ ಅಂತಿದ್ರೆ ಯಾವತ್ತೋ ಒಂದಿನ ನಿತ್ಯ ಮೇಲೆ ಸೇಡ್ ತಿರ್ಸ್ಕೋತೀನಿ ಅಂತಿದೀಯಲ್ಲ. ಇಲ್ಲಿ ನೋಡು, ತಕ್ಷಣ ಹೊರಗೆ ಹೋಗಿ ಪಾಪ ಪ್ರಾಣ ಕಾಪಾಡ್ಕೊಳ್ಳೋಣ ನಡಿ. ದಿವ್ಯಾ ಬೇಡ ಅಂತಿದ್ದಾಳಲ್ಲ. ಅಬ್ಬಾ, ಅವ್ರ ಮನೇಲಿ ಸಾಯ್ಲಿ, ನಾವಂತೂ ಹೋಗೋಣ. ಅಬ್ಬಾ, ಸಾವು ಎದುರುಗಡೆ ಇದ್ರೆ ಸಮಾಧಾನವಾಗಿದ್ದಿಲ್ಲ ಯಾಕೆ? ಬೇಗ ನಡಿಯೇ. ಅಷ್ಟೇನಾ? ನಡೀತಾಯಿ ನಿನ್ನ. ದಿವ್ಯಾ, ನಾವು ಹೊರಟೋಗ್ತೀವಮ್ಮ. ಎಲ್ಲಿಗೆ ಹೋಗ್ತಿದ್ದೀರಾ? ಇಲ್ಲೇ ಇದು ಸಾಯ್ರಿ ಅಂತೀಯೇನೋ? ಕಷ್ಟ ಕಾಲದಲ್ಲಿ ಬಿಟ್ಟು ಹೋಗ್ತೀರಾ? ಅವ್ರು ಯಾವಾಗ ಕಷ್ಟದಲ್ಲಿ ಜೊತೆಗಿದ್ರು ನಾಣಿ. ಮನೇಲಿ ಬೆಕ್ಕೋ ನಾಯಿನೋ ಇದ್ರೆ ಇರ್ಬೋದಮ್ಮ, ಬಾಂಬ್ ಇದ್ರೆ ಹೇಗಿರೋದು ಹೇಳು? ನಾವೆಲ್ಲ ಇದೀವಲ್ವಾ? ಅಯ್ಯಯ್ಯೋ, ನಿಮ್ಗಿರೋ ಅಷ್ಟು ಧೈರ್ಯ ನಮಗಿಲ್ಲ ಕಣೋ, ನಾವು ಹೋಗ್ತೀವಿ. ಪೌಡ್ರು ಅದೆಲ್ಲ ಸರ್. ನಾಣಿ ಅಂಕಲ್, ಅವ್ರನ್ನ ತಡಿಬೇಡಿ, ಹೋಗೋಕ್ ಬಿಡಿ. ನೀವು ಹೊರಗಡೆ ಹೋಗಿ ಮೇಡಮ್. ಬಾಂಬ್ ಎಲ್ಲಿದೆಯೋ ಗೊತ್ತಿಲ್ಲ ಅಂದಮೇಲೆ ಹೊರಗಡೆ ಹೋಗೋದೇ ಸೇಫ್. ಹೌದಮ್ಮ, ಅನಾವಶ್ಯಕವಾಗಿ ರಿಸ್ಕ್ ತಗೊಳ್ಳೋದು ಯಾಕೆ? ಬಾಂಬ್ ಯಾವ ಕ್ಷಣದಲ್ಲಾದರೂ ಬ್ಲಾಸ್ಟ್ ಆಗ್ಬೋದು ಮೇಡಮ್. ನೀವು ಬೇಗ ಹೊರಗೋದ್ರೆ ಒಳ್ಳೇದು ಮೇಡಮ್. ನಿಮ್ಮ ಸೇಫ್ಟಿನೇ ಫಸ್ಟ್ ಮ್ಯಾಮ್. ಹೊರಗೆ ಹೋಗಿ. ಬೇಕಿದ್ರೆ ನಾವು ಇಲ್ಲೇ ಎತ್ಕೊಂಡು ಹುಡುಕ್ತೀವಿ, ನೀವು ಹೊರಡಿ. ಇಷ್ಟು ಜನ ಹೇಳ್ತಿದಾರಲ್ವಮ್ಮ, ಅಜ್ಜಿನ್ ಕರ್ಕೊಂಡ್ ಬರ್ತೀನಿ, ಹೊರಟೋಗೋಣ. ನಿಂತ್ಕೋ ಅಜ್ಜಿ. ಅಂಕಲ್, ಹೋಗಿ ಮೇನ್ ಸ್ವಿಚ್ ಆಫ್ ಮಾಡಿ. ಮೇನಾ? ತಕ್ಷಣ ಹೋಗಿ ಆಫ್ ಮಾಡಿ. ಆಫ್ ಮಾಡೋದಕ್ಕೆ ಯಾಕೆ ಹೇಳ್ತಾ ಇದ್ದೀರಾ ಮೇಡಮ್? ಪ್ಲೀಸ್ ಡೋಂಟ್ ವೇಸ್ಟ್ ಟೈಮ್. ಹೋಗಿ ಅಂಕಲ್, ಹೋಗಿ ಅಂಕಲ್. ಚಂದ್ರಿಕಾ, ಹೋಗೋದಕ್ಕೆ ಇದೇ ರೈಟ್ ಟೈಮ್. ಹೋಗೋಣ ನಡಿ. ಬನ್ನಿ ಬನ್ನಿ ಬನ್ನಿ.
ಅಂಕಲ್ ಮೇನ್ ಸ್ವಿಚ್ ಆನ್ ಮಾಡಿ ಬನ್ನಿ. ಅಯ್ಯೋ 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 ಅಯ್ಯೋ, ಬೇಗ ನಡಿ ಚಂದ್ರಿಕಾ. ಯಾವ ಕ್ಷಣದಲ್ಲಾದ್ರೂ ಬಾಂಬ್ ಬ್ಲಾಸ್ಟ್ ಆಗಿ ಈ ಮನೆ ಬಿದ್ದು ಹೋಗ್ಬೋದು. ನೀರು ಪೌಡ್ರು. ಇದೇನು ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅನ್ಕೊಂಡ್ರೆ ಲೈಟ್ಸ್ ಆನ್ ಆಯ್ತು. ಏನಾಗಿರ್ಬೋದು ಪೌಡ್ರು? ನಡಿ ನಡಿ. ಹಾ ಬನ್ನಿ ಬನ್ನಿ. ಅಮ್ಮ, ಬಾಂಬ್ ಸಿಕ್ಬಿಡ್ತು. ಎಲ್ಲಿ ಮೇಡಮ್? Come on, search. ಸಾರಿ ಮೇಡಮ್, ಎಲ್ಲ ಕಡೆ ಹುಡುಕಿದ್ವಿ, ಆದರೆ ದೇವ್ರ ಮನೇಲಿ ನೋಡಲಿಲ್ಲ. ದೇವ್ರ ಮನೇಲಿ ಬಾಂಬ್ ಇಟ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡ್ರು, ಆದ್ರೆ ಆ ದೇವ್ರೇ ಕಾಪಾಡ್ದ. ನಿಮ್ಮನ್ನು ನೀವೇ ಕಾಪಾಡ್ಕೊಂಡ್ರಿ ಮೇಡಮ್. ಸಮಯ ಪ್ರಜ್ಞೆಯಿಂದ ವರ್ತಿಸಿದ್ರಿ. ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು. ಇನ್ನು ನಾವು ಹೊರಡ್ತೀವಿ. ನೆಮ್ಮದಿಯಿಂದ ನಿದ್ದೆ ಮಾಡಿ. ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ, ಇಲ್ಲಿವರೆಗೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ಸ್ ಅವರ್ ಡ್ಯೂಟಿ. ಗುಡ್ ನೈಟ್. ಅಮ್ಮಯ್ಯ, ಬಾಂಬ್ನ ಕಣ್ಣು ಹಿಡಿದ್ರು ಚಂದ್ರಿಕಾ. ಹೌದು ಪೌಡ್ರು, ಬದುಕೊಂಡ್ಬಿಟ್ವಿ. ಹೊರಟೋಗ್ತೀನಿ ಅಂದ್ರಿ ಅಲ್ವಾ, ಮತ್ತೆ ಯಾಕೆ ಬಂದ್ರಿ? ಏನೋ ಮಾತಿನ ವರ್ಷಗೆ ಅಂದ್ವಿ ಕಣೋ. ನಾವು ನಮ್ಮ ದಿವ್ಯನ್ ಬಿಟ್ಟು ಹೋಗ್ತೀವ ಹೇಳೋ? ಹೊರಗಡೆ ಹೋಗಿ ಬದುಕೋಕ್ಕಾಗಲ್ಲ ಅಂತ ಹೇಳಿ ಅತ್ಗೆ. ಅಷ್ಟೇ ಅಲ್ಲಮ್ಮ, 30 ವರ್ಷದಿಂದ ಈ ಮನೇಲೇ ಇದ್ದೀವಿ. ಸತ್ರು ಬದುಕಿದ್ರು ಈ ಮನೇಲೇ ಇರ್ತೀವಿ. ನಿನ್ನ ಚಾಣಾಕ್ಷತನದಿಂದ ದೊಡ್ಡ ಅಪಾಯ ತಪ್ತಮ್ಮ. ಹೌದಮ್ಮ, ನೀನೇ ಈ ಮನೇನ ನಮ್ಮನ್ನೆಲ್ಲ ಕಾಪಾಡ್ದೆ. ಕಮಾಂಡೋ ಟ್ರೈನಿಂಗ್ ಪಡೆದು ಕೂಡ ನಾವು ಗೆಸ್ಸೇ ಮಾಡೋದಕ್ಕಾಗಲಿಲ್ಲ ಮ್ಯಾಮ್. ನೀವು ನಿಜವಾಗ್ಲೂ ಗ್ರೇಟ್ ಮ್ಯಾಮ್. ನಿಮ್ಮ ಸೆನ್ಸ್ ಸೂಪರ್. ನೀವು ಮಾಡ್ಬೇಕಾಗಿರೋ ಕೆಲ್ಸನ ನಮ್ ದಿವ್ಯ ಮಾಡಿದಾಳೆ. ಅವಳು ತುಂಬಾ ಬುದ್ಧಿವಂತಲು ಅಂತ ನಮಗ್ ಮೊದ್ಲೇ ಗೊತ್ತು. ಏನಾದ್ರೆ ಏನು, ಪ್ರಾಬ್ಲಮ್ ಸಾಲ್ವ್ ಆಯ್ತು. ಇಲ್ಲ, ಈಗಷ್ಟೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಮನೇಲಿ ಬಾಂಬ್ ಯಾರಿಟ್ಟಿದಾರೋ ತಿಳ್ಕೋಬೇಕು. ಅವ್ರ ವಿಷಯನ ನೋಡ್ಕೋಬೇಕು. ಸರ್, ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನನ್ನ ಮನಸ್ಸಲ್ಲಿ ಒಂದು ಡೌಟ್ ಉಳ್ಕೊಂಡಿದೆ. ಮನ್ಸಲ್ಲಿ ಯಾವ ಡೌಟು ಇರಬಾರ್ದು ಕೇಶವ, ಕೇಳ್ಬಿಡು. ಬೆಳಿಗ್ಗೆಯಿಂದ ಕೇಳಬೇಕು ಅನ್ಕೊಂಡು
ಕೇಳೋಕಾಗ್ದೆ ಸುಮ್ಮನಾಗ್ತಿದ್ದೀನಿ. ದಿವ್ಯಾಗೋಸ್ಕರ ಟೆಂಡರ್ ಇಂದ ಯಾಕೆ ಡ್ರಾಪ್ ಆದೆ ಅಂತನಾ? ಎಕ್ಸಾಕ್ಟ್ಲಿ ಸರ್, ನೀವು ಸರಿಯಾಗಿ ಗೆಸ್ ಮಾಡಿದ್ರಿ. ಅಷ್ಟ್ ಮಾತ್ರ ಗೆಸ್ ಮಾಡ್ಲಿಲ್ಲ ಅಂದ್ರೆ ನಾನು ಈ ಪೊಸಿಷನ್ಗೆ ಹೇಗ್ ಬರ್ತೀನಿ? ಯಾಕೆ ಡ್ರಾಪ್ ಆದ್ರಿ ಸರ್? ಯಾವ ರೀಸನ್ ಇಲ್ದೇನೆ ನಾನು ಯಾವ ಕೆಲಸನೂ ಮಾಡಲ್ಲ ಅಂತ ನಿಂಗೆ ಗೊತ್ತಲ್ವಾ? ಗೊತ್ತು, ಆದ್ರೆ ಆ ರೀಸನ್ ಏನು ಅಂತ ಗೊತ್ತಿಲ್ಲ ಸರ್. ನಾನು ಏನೇ ಮಾಡಿದ್ರು ಅದರಲ್ಲಿ ಒಂದು ಅರ್ಥ ಪರಮಾರ್ಥ ಇರುತ್ತೆ. ಮುಂದೆ ನಿನ್ಗೆ ಅರ್ಥ ಆಗುತ್ತೆ. ಅಂದ್ರೆ ನನ್ಗೆ ಹೇಳ್ಬಾರ್ದು ಅಂತನಾ? ಕೆಲವು ಮಾಡ್ಬೇಕು, ಕೆಲವೊಂದು ಹೇಳ್ದೇನೆ ಮಾಡಬೇಕು. ಸಮಯ ಬಂದಾಗ ಹೇಳ್ತೀನಿ. ನೀನೇನಾದ್ರೂ ಗೆಸ್ ಮಾಡಿದ್ರೆ ಹೇಳು. ಐ ಥಿಂಕ್ ನೀವು ದಿವ್ಯಾ ಮೇಡಮ್ನ ಇಷ್ಟಪಡ್ತಿದ್ದೀರೇನೋ? ಇಷ್ಟನಾ? ನೋ ವೇ. ಚಾಣಕ್ಯ ನಾನು. ಆ ವಿಶ್ವಾಮಿತ್ರನಾದ್ರೂ ಅಪ್ಸರೆಗೆ ಬಿದ್ದೋದ್ನೇನೋ. ನಾನು ಹುಡುಗಿರಿಗೆ ಬೀಳಲ್ಲ. ಮತ್ತೆ ಅಮ್ಮವ್ರಿಗೂ ನಿಮ್ಗೂ ಮಧ್ಯೆ ಬಿಸ್ನೆಸ್ ಲೆಕ್ಕಾಚಾರ ಬಿಟ್ರೆ ಬೇರೆ ವಿಷಯ ನಡೆಯೋ ಚಾನ್ಸೇ ಇಲ್ಲ. ಆದ್ರೆ ನೀವು ಆ ಬಿಸ್ನೆಸ್ನೇ ಬಿಟ್ಬಿಟ್ರಿ. ಅದನ್ನ ಮೀರಿ ಇನ್ನೇನಿರುತ್ತೆ ಸರ್? ಅದನ್ನ ಮೀರೇನೆ ಇರುತ್ತೆ ಕೇಶವ. ಹಾಗಾದ್ರೆ ನೀವು ಅಮ್ಮವ್ರನ್ನ ಪ್ರೀತಿಸ್ತಿದ್ದೀರಾ ಅಂತಾನೆ ಲೆಕ್ಕ. ನನ್ನ ಲೈಫಲ್ಲಿ ಪ್ರೀತಿಗೆ ಮದ್ವೆಗೆ ಪ್ಲೇಸ್ ಇಲ್ಲ. ಯಾರಿಗ್ ಗೊತ್ತು ಸರ್, ನೀವು ಅಮ್ಮವ್ರನ್ನ ಮದ್ವೆ ಕೂಡ ಮಾಡ್ಕೋಬಹುದೇನೋ? ನನಗೆ ಗೊತ್ತು ನಾನು ಯಾರನ್ನೂ ಮದ್ವೆ ಮಾಡ್ಕೊಳಲ್ಲ ಅಂತ. ನಿಮ್ ತಂಗಿ ಹೇಳಿದ್ರು ಮಾಡ್ಕೊಳಲ್ವಾ ಸರ್? ನಿಮಗ್ ಮದ್ವೆ ಮಾಡ್ಬೇಕು ಅಂತ ಶಶಿ ಮೇಡಮ್ ಅನ್ಕೊಂಡ್ರೆ ನೀವು ಕೇಳಲ್ವಾ? ಯೋಚನೆ ಮಾಡ್ತೀನಿ, ಆದ್ರೆ ಅದಕ್ಕಿಂತ ಮುಂಚೆ ತಂಗಿ ಮದ್ವೆನ ಮಾಡ್ತೀನಿ. ಅವ್ರ ಮದ್ವೆಗಿಂತ ಮುಂಚೆ ನಿಮ್ ಮದ್ವೆ ನಡಿಬೇಕು ಅಂತ ಮೇಡಮ್ ಅನ್ಕೊಂಡ್ರೆ? ತಂಗಿಗೆ ಮದ್ವೆ ಮಾಡ್ದೇನೆ ಅಣ್ಣ ಹೇಗ್ ಮದ್ವೆ ಮಾಡ್ಕೊಳ್ತಾನೆ? ಅಣ್ಣ ಮದ್ವೆ ಮಾಡ್ಕೊಳ್ಳೋವರೆಗೂ ತಾನ್ ಮದ್ವೆ ಮಾಡ್ಕೊಳ್ಳಲ್ಲ ಅಂತ ತಂಗಿ ಅನ್ಕೊಂಡ್ರೆ? ಇದನ್ನೆಲ್ಲ ಅವಳು ಅನ್ಕೋತಾ ಇದ್ದಾಳ ಇಲ್ಲ ನೀನ್ ಅನ್ಕೋತಾ ಇದೀಯ? ನಾಳೆ ಹೀಗೆ ನಡಿಬೋದೇನೋ ಅಂತ ಜಸ್ಟ್ ಊಹೆ ಮಾಡಿ ಹೇಳ್ತಾ ಇದೀನಿ ಸರ್. ಊಹೆಯಲ್ಲಿ ಬದುಕೋಕೆ ನನ್ಗಿಷ್ಟ ಇಲ್ಲ ಕೇಶವ. ಆ ಊಹೆನ ನಿಜ ಮಾಡ್ಕೊಳ್ಳೋದೇ ಜೀವನ ಅಂತ ನಂಬಿದ್ದೀನಿ ನಾನು. ಗುಡ್ ನೈಟ್. ಗುಡ್ ನೈಟ್ ಸರ್. ಅಷ್ಟೊಂದು ಜಾಸ್ತಿ ಏನಲ್ಲ, ಆದ್ರೆ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದೆಯಾ ದಿವ್ಯಾ? ಐ ಥಿಂಕ್ ನೀವು ದಿವ್ಯಾ ಮೇಡಮ್ನ ಇಷ್ಟಪಡ್ತಿದ್ದೀರೇನೋ? ಏನು ಅಷ್ಟೊಂದಿನ ನಡೀತಾ? ಹೌದು ಕಣೆ ಮೀನಾಕ್ಷಿ, ಆ ನಿತ್ಯ ಅವರು ನಮ್ಮ ದಿವ್ಯಮ್ಮನ ಸಾಯಿಸ್ಬೇಕು ಅಂತ ಮನೇಲಿ ಬಾಂಬ್ ಇಟ್ಟಿದ್ರು. ಅಯ್ಯೋ, ಏನಾದ್ರೂ ಆಗ್ಬಾರ್ದಾಗಿದ್ರೆ ಎಲ್ಲರಿಗೂ ಏನಾಗೋಗ್ತಿತ್ತು ರೀ. ಅದಕ್ಕೆ ಅಲ್ವಾ ಯಾವ ಅನಾಹುತ ಆಗ್ದಾಗೆ ಮನೇಲಿರೋ ಜೈಸರು, ಗಂಗಾ ಮೇಡಮ್ಮು, ರೂಪಾ ಮೇಡಮ್ಮು ಆಶೀರ್ವದಿಸಿ ಕಾಪಾಡಿದ್ರು. ಮೇಲಿರೋರ್ ವಿಷಯನ ಪಕ್ಕಕ್ಕಿಡ್ರಿ, ಪಕ್ಕದಲ್ಲಿ ಇರೋ ನಾವು ಅವ್ರನ್ನ ತುಂಬಾ ಹುಷಾರಾಗಿ ನೋಡ್ಕೋಬೇಕಲ್ವಾ? ಇವತ್ತು ದಿವ್ಯಮ್ಮನ್ನ ನಾನ್ ಕಾಪಾಡ್ಲಿಲ್ಲ ಮೀನಾಕ್ಷಿ, ದಿವ್ಯಮ್ಮನೆ ಎಲ್ರನ್ನೂ ಕಾಪಾಡಿದ್ರು. ಹೌದಾ ರೀ? ಹೌದಾ ಅಂತ ಹಾಗೆ ನಿಧಾನವಾಗಿ ಕೇಳ್ತಿದೀಯಲ್ಲ ಯಾಕೆ? ಅಷ್ಟು ಜನ ಸೆಕ್ಯೂರಿಟಿ, ಪೊಲೀಸರು, ಬಾಂಬ್ ಸ್ಕ್ವಾಡು ಎಲ್ಲ ಸೇರಿ ಕಂಡಿಡಿಯೋಕಾಗ್ದಿರೋ ಬಾಂಬ್ನ ದಿವ್ಯಮ್ಮ ಕಂಡಿಡಿದ್ರು. ಆ ಮನೇಲಿರೋ ಮನುಷ್ಯರ ಜೊತೆಗೆ ಆ ಮನೆನೂ ಕೂಡ ಕಾಪಾಡಿದ್ರು. ದಿವ್ಯಮ್ಮ ನಿಜವಾಗ್ಲೂ ದೇವತೆ ರೀ. ಹೌದು ಮೀನಾಕ್ಷಿ, ಜೈಸರು, ಗಂಗಾ ಮೇಡಮ್ಮು, ರೂಪಾ ಮೇಡಮ್ ಅವರ ಲಕ್ಷಣಗಳನ್ನ, ಅವರ ಬುದ್ಧಿವಂತಿಕೆನ, ಧೈರ್ಯ ಸಾಹಸಗಳನ್ನ ಸ್ವತಃ ಪಡ್ಕೊಂಡು ಬಂದಿದ್ದಾಳೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಜೈಸರ್ನೇ ಮೀರಿಸ್ಬಿಟ್ಲು. ಏನ್ರಿ, ಇಲ್ಲಿವರೆಗೂ ಬರೀ ಜೈಸರ್ನೇ ಹೊಗಳ್ತಿದ್ರಿ, ಇವಾಗ ದಿವ್ಯಮ್ಮನ ಹೊಗಳ್ತಿದ್ದೀರಾ? ಜೈಸರ್ಗಿಂತ ದಿವ್ಯಮ್ಮನ ಹೆಚ್ಚಾಗೋದ್ರಾ? ಆ ತಂದೆ ಮಗಳೇ ಅಲ್ವೇನೆ ದಿವ್ಯಮ್ಮ. ಆದ್ರೂ ದಿವ್ಯಮ್ಮ ಇವಾಗ ನನ್ನ ಬಾಸ್ನ ಹೊಗಳೋದು ತಪ್ಪಲ್ಲ. ಆ ಬಾಯಲ್ಲೇ ಸ್ವಲ್ಪ ನಿತ್ಯಂಗ್ ಬೈರಿ. ಅದೇನೆ ನಿತ್ಯ ಅಂತ ಏಕವಚನದಲ್ಲಿ ಹೇಳ್ತಿದ್ಯಾ? ಇಲ್ಲ ಅಂದ್ರೆ ಅವಳನ್ನ ನಿಮ್ಮ ಹಾಗೆ ಅವರು ಇವರು ಅಂತ ಗೌರವಿಸ್ಬೇಕಾ ಏನು? ಅವಳಷ್ಟಕ್ಕೂ ಮನುಷ್ಯಳ? ಚಿಕ್ಕ ಮಗುನ ಸಾಯಿಸ್ಬೇಕು ಅನ್ಕೊಂಡ್ಲು, ಬದುಕ್ ಬಂದ್ರೆ ಈಗ್ಲೂ ಸಾಯಿಸ್ಬೇಕು ಅಂತಿದ್ದಾಳೆ. ದೇವ್ರು ಅವಳನ್ನ ಯಾಕೆ ಕರ್ಕೋತಿಲ್ವೋ ಏನೋ. ಅವಳು ಎಂಥವಳೇ ಆಗಿದ್ರು ದಿವ್ಯಮ್ಮ ಎಲ್ರೂ ಮೀರಿಸ್ತೋರು ಮೀನಾಕ್ಷಿ. ನಿತ್ಯಮ್ಮ ದಿವ್ಯಮ್ಮಂಗೆ ಏನು ಮಾಡಕ್ಕಾಗಲ್ಲ. ಜೈಸರು, ಗಂಗಾ ಮೇಡಮ್ಮು ಅಂತ ಮಗಳನ್ನ ಹೆತ್ತಿದ್ದಾರೆ. ನೀನು ಇದೆಯಾ ಯಾಕೆ? ಆ ಡಬ್ಬ ದರಿದ್ರದವನು ಎತ್ತಿದೀಯಾ? ಪಿತಾಜಿ, ಅಲ್ಲೋಡು ಬಂದ. ಏನ್ ಮಮ್ಮಿ, ಆಗ್ಲೇ ನಿನ್ ಗಂಡ ನನ್ ಮೇಲೆ ಚಾಡಿ ಹೇಳೋದಕ್ ಶುರು ಮಾಡಿದ್ರಾ? ಹೌದ್ ಕಣೋ, ನನ್ಗೆ ಅದೇ ಕೆಲಸ ನೋಡು. ಮನೆಗ್ ಬಂದ್ರೆ ನಿಮ್ಗೆ ಅದೇ ಕೆಲಸ ಅಲ್ವಾ ರೀ? ನೀನು ಅವನಿಗೆ ಸಪೋರ್ಟ್ ಮಾಡಬೇಡ. ಮಮ್ಮಿ ಆಲ್ವೇಸ್ ನನ್ ಪಾರ್ಟಿನೇ ಡ್ಯಾಡಿ. ಇಲ್ಲೋಡು, ಹೀಗೆ ಮಮ್ಮಿ ಡ್ಯಾಡಿ ಅನ್ಬೇಡ ಅಂತ ನಿನಗೆ ಎಷ್ಟು ಸರಿ ಹೇಳ್ಬೇಕು? ಆಂಗ್ಲ ಭಾಷೆನ ಪಕ್ಕಕ್ಕಿಟ್ಟು ಮಾತೃಭಾಷೆಲಿ ಮಾತಾಡೋ. ಅಮ್ಮನ ಭಾಷೆನ ಗೌರವಿಸದೇ ಇರೋನು ಅಪ್ಪ ಅಮ್ಮನ ಎಲ್ಲಿ ಗೌರವಿಸ್ತಾನೋ? ಆಗ್ಲಿ ಅಪ್ಪ. ಆಗ್ಲಿ ಅನ್ನೋದಲ್ಲ,
ಹೊರಗಿಂದ ಮನೆ ಒಳಗಡೆ ಬರಬೇಕಾದ್ರೆ ಕೈ ಕಾಲು ತೊಳ್ಕೊಂಡು ಬರಬೇಕು ಅಂತ ನಿನಗೆ ತುಂಬಾ ಸರಿ ಹೇಳಿದ್ದೀನಿ. ಹೇಗೋ ಸ್ನಾನ ಮಾಡ್ತೀನಲ್ವಾಪ. ಸಾಕು ಸುಮ್ನಿರೋ. ಹೌದು ಕಣೆ ಮೀನಾಕ್ಷಿ, ಆ ಮೈಸೂರು ಸಂಬಂಧ ಏನಾಯ್ತೆ? ಏನಾಗುತ್ತೆ? ನೀವ್ ಮಾತಾಡಿದ್ರೆ ಕಾಯಂ ಆಗತ್ತೆ. ಯಾರ್ಗಮ್ಮ ಸಂಬಂಧ? ನಿನಗೆ ಕಣೋ. ಅ, 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 ಛೀ ಹೋಗಿಯಪ್ಪ, ನನ್ಗೀಗ್ಲೇ ಮದ್ವೆ ಯಾಕೆ? ಛೇ, ನೀನೇನಾದ್ರೂ ಚಿಕ್ಕ ಹುಡುಗ ಅನ್ಕೊಂಡಿದೀಯೇನೋ? ಒಳ್ಳೆ ಕತ್ತೆ ತರ ಬೆಳೆದು ನನ್ನಾಗೆ ಇದೆಯಾ, ಆಗ್ಲೇ ಮದ್ವೆನಾ ಅಂತಿದ್ಯಲ್ಲ ಯಾಕೆ? ಯಾಕ್ರಿ ಹಾಗಂತೀರಾ? ಮಗ ಚೆನ್ನಾಗ್ ಬೆಳ್ದು ಆರೋಗ್ಯವಾಗಿರೋ ತಪ್ಪ ಏನು? ಇಷ್ಟುದ್ದ ಬೆಳೆದ್ರು ತಾಳಿ ಕಟ್ಟಲ್ಲ ಅನ್ನೋದೇ ತಪ್ಪು. ಇವನು ವಯಸ್ಸಿನ ಹುಡುಗರು ಮದುವೆ ಮಾಡಿಕೊಂಡು ಆಗ್ಲೇ ಮಕ್ಕಳನ್ನ ಕೂಡ ಎತ್ತಿದ್ದಾರೆ. ಏನಪ್ಪ ಹ? ತಾತ ಅಂತ ಕರ್ಸ್ಕೋಬೇಕು ಅಂತ ನಿನ್ಗೆ ಅಷ್ಟೊಂದು ಆಸೆನಾ? ತಾತ ಏನೋ? ಎಲ್ಲ ಅಂದ್ರ ನಾಳೆ ನನಗೆ ಮದ್ವೆ ಆದ್ಮೇಲೆ ಹುಟ್ಟೋ ಮಕ್ಕಳು ನಿನ್ನ ಬ್ರೋ ಅಂತ ಕರೀತಾರ ಏನೋ? ಈಗಾಗ್ಲೇ ನಿಮ್ ರೂಪನ ಕ್ಯಾರೆಕ್ಟರ್ನ ನಾನು ಗಣಿಸಿ ಡ್ಯೂಯಲ್ ರೋಲ್ ಮಾಡ್ತಾ ಇದ್ದೀರಾ. ನಾಳೆ ನನ್ಗೆ ಹುಟ್ಟೋ ಮಕ್ಕಳು ಕೂಡ ನಿಮ್ ಜೀನ್ಸ್ ಬಂದು ಟ್ರಿಪಲ್ ಆಕ್ಷನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಈಗ್ಲೇ ನಮ್ಮಿಬ್ರು ನೋಡೋಕಾಗ್ದೆ ಜನ ಸಾಯ್ತಾ ಇದ್ದಾರೆ. ಇನ್ನು ಮೂರನೇ ಅವನು ಬಂದ್ರೆ ಕಣ್ಣು ಮುಚ್ಕೊಂಡು ಓಡ್ ಹೋಗ್ತಾರೆ. ಅಂದ್ರೆ ಏನು? ಹೀರೋಗಳು ಮಾತ್ರ 4-5 ಕ್ಯಾರೆಕ್ಟರ್ ಮಾಡ್ಬೇಕಾ? ಯಾಕೆ ಕಾಮಿಡಿಯನ್ಸ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಮಾಡಬಾರ್ದಾ? ಲೈ, ಆ ಮಾತಿಗೆ ಬಂದ್ರೆ ಸಿಂಹಾದ್ರಿ ಸಿಂಹ ಸಿನಿಮಾದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು 3 ಪಾತ್ರ ಮಾಡಿದ್ರು. ಕ್ಯಾರೆಕ್ಟರ್ ಆರ್ಟಿಸ್ಟ್ ಮನಸ್ಸು ಮಾಡಿದ್ರೆ ಎಷ್ಟು ಪಾತ್ರ ಬೇಕಾದ್ರೂ ಮಾಡ್ತಾರೆ ಗೊತ್ತಾ? ಅಮ್ಮ, ನನ್ನ ಕೈಲಿ ಆಗಲ್ಲಮ್ಮ. ಸ್ವಲ್ಪ ನೀನಾದ್ರೂ ಹೇಳಮ್ಮ. ಮಹಾತಲ್ಲೇ ಸಾಯಿಸ್ತಾ ಇದ್ದಾರೆ ಇವರು. ನಾನು ಮಾತಾಡೋದೇ ತಪ್ಪು ಗಿಪ್ಪು ಅಂತ ಅಂದ್ರೆ ಮೂರ್ಖ, ಕಿವಿನ ಹಿಂಡ್ಬಿಡ್ತೀನಿ. ಹೀಗೆ ನನ್ನ ತಲೆ ತಿನ್ನೋ ಬದಲು ಊಟ ಮಾಡ್ಬೋದಲ್ಲಪ್ಪ? ನೀನ್ ಬರ್ದೇನೆ ನಿಮ್ಮಪ್ಪ ಎಲ್ಲೂ ಊಟ ಮಾಡ್ತಾರೆ. ಅಬ್ಬಾ, ಎಷ್ಟೇ ಬೈದ್ರು ನನ್ನ ಮೇಲೆ ಪ್ರೀತಿ ಇದೆ ಅಂತ ಆಯ್ತು. ಮಗನ್ ಮೇಲೆ ಪ್ರೀತಿ ಇಲ್ದಿರೋ ತಂದೆ ಎಲ್ಲರೂ ಇದಾರೇನೋ? ನಿನ್ನಪ್ಪನ್ಗೆ ನೀನು ಅಂದ್ರೆ ಪ್ರಾಣ. ಮೇಲ್ ಬೈದ್ರು ಒಳಗಡೆ ಹೊಗಳ್ತಾ ಇರ್ತಾರೆ. ಹೌದಾ ಅಪ್ಪ? ಏಯ್ 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 ಕಳ್ಳ. ಏಯ್, ಇವಾಗ ಅದೆಲ್ಲ ಯಾಕೆ ಬಿಡು. ಹೋಗಿ ಸ್ನಾನ ಮಾಡ್ಕೊಂಡು ಬಾ, ಊಟ ಮಾಡೋಣ. 5 minutes ಅಪ್ಪ. ಲೈ ಕೇಶವ, 1 ನಿಮಿಷ. ಏನಪ್ಪ? ನಿಮ್ ಬಾಸು ಯಾಕೆ ಟೆಂಡರಿಂದ ಹಿಂದೆ ಸರಿದ್ರು? ಅದೇ ನನಗೂ ಅರ್ಥ ಆಗ್ಲಿಲ್ಲ ಅಪ್ಪ. ನೀನ್ ಕೇಳಲಿಲ್ವೇನೋ? ಅವ್ರು ಹೇಳಲಿಲ್ಲ. ಯಾವುದೋ ಪ್ಲಾನ್ ಇಲ್ದೆ ಅವರು ಹಿಂದೆ ಸರಿದಿರಲ್ಲ ಕಣೋ. ಅದೇನು ಅಂತ ತಿಳ್ಕೋಬೇಕು. ನಾನ್ ಕೇಳಿದ್ರೆ ಹೇಳಲ್ಲಪ್ಪ, ನೀವೇ ತಿಳ್ಕೊಳ್ಳಿ. ಮೂರ್ಖ ದರಿದ್ರದವನೇ, ನಿಮ್ ಬಾಸ್ ಸೀಕ್ರೆಟ್ಸ್ ನನಗೆ ಹೇಳ್ಬಾರ್ದು ಅಂತಾನೆ ಅಲ್ವಾ? ಮತ್ತೆ ಗೊತ್ತು ತಾನೇ? ಲೇ, ನನಗೆ ಕಂಡಿಡಿಯೋಕ್ ಆಗ್ಲಿಲ್ಲ ಅಂದ್ರು ದಿವ್ಯಮ್ಮ ಕಂಡಿಡಿತಾರೆ ಕಣೋ. ನೀನ್ ಹಾಗೆ ನೋಡ್ತಾ ಇರು. ನೋಡೋಣ. ದರಿದ್ರದವನೇ, ನೀನ್ ಬಡ್ಸು. ಚಾಣಕ್ಯ. ದಿವ್ಯಾ. ಓಕೆ, ಕಂಗ್ರ್ಯಾಚುಲೇಷನ್ಸ್ ಟೆಂಡರ್ ಸಿಕ್ಕಿದ್ದಕ್ಕೆ.